ನಿನ್ನ ಜೊತೆಯಲಿ ಜೊತೆಯಲಿ. ಅಮ್ಮ, ನನ್ನ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಬೇಕು. ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು. ನಾಳೆ ಅಭಯ್ ಮನೆಯವ್ರೇನಾದ್ರು ಬರ್ತೀನಿ ಅಂತಂದ್ರೆ ತಯಾರಿ ಮಾಡ್ಕೋಬೇಕಲ್ವಾ? ಜಾತಕ ಓಕೆ ಆಗ್ಬೇಕಲ್ಲಮ್ಮ, ಆಮೇಲೆ ತಾನೇ ಬರೋದು ಹೋಗೋದು. ಮೊದಲೇ ಬ್ಲ್ಯಾಕ್ ಇಂಕಲ್ಲಿ ಬರ್ದಿರೋ ಜಾತಕ ನಂದು. ಬಿಡ್ತೋನೆ, ಹಂಗೆಲ್ಲ ಯಾಕೆ ಮಾತಾಡ್ತೀಯಾ? ರಾಜಯೋಗ ಬರ್ದಿದೆ ನಿನಗೆ. ರಾಣಿ ಹಂಗೆ ಬದುಕ್ತೀಯ, ನೋಡ್ತಾ ಇರು. ಗಂಟೆ ಬಾರಿಸ್ತಾ ಇದೆ, ನೋಡಿದ್ಯಾ? ನಾ ಹೇಳಿದ್ ನಿಜ ಆಗುತ್ತೆ. ಹಲೋ, ಯಾರು ಮಾತಾಡೋದು? ರೀ, ನಾನು ಶಾಂತಾದೇವಿ, ಅಭಯ್ ತಾಯಿ ಮಾತಾಡ್ತಿರೋದು. ನಮಸ್ಕಾರಮ್ಮ. ಹೇಳಿಮ್ಮ, ಏನಾಗಬೇಕಿತ್ತು? ನಾನು ಹೇಳೋದೇನಿಲ್ಲ, ಈಗ ನೀವೇ ಹೇಳಬೇಕು. ನಾ ಜೋಯಿಸ್ರ ಹತ್ರ ಹೋಗಿದ್ದೆ. ನಿಮ್ಮ ಮಗಳ ಜಾತಕದಲ್ಲಿ 2 ಗಂಡಿನ ಯೋಗ ಇದೆಯಂತೆ. 2 ಗಂಡ? ಹ್ಞೂ, ಮೊದಲನೇ ಗಂಡು ಬಿಟ್ಟು ಹೋಗ್ತಾನಂತೆ ಅಥವಾ ಸತ್ತೇ ಹೋಗ್ತಾನಂತೆ. ಆಮೇಲೆ ಬರೋ 2ನೇ ಗಂಡು ಪರ್ಮನೆಂಟಾಗಿ ನಿಮ್ಮ ಮಗಳ ಜೊತೆ ಇರ್ತಾನಂತೆ. ಅಂದಮೇಲೆ ನಿಮ್ಮ ಮಗಳಿಂದ ನನ್ನ ಮಗನ ಜೀವಕ್ಕೆ ಅಪಾಯ ಇದೆ ಅಂತ ತಾನೆ? ಈ ಸಂಪತ್ತಿಗೆ ಮದುವೆ ಯಾಕ್ರಿ ಮಾಡಬೇಕು? ಅದಕ್ಕೆ ಈ ಮದುವೆ ತಯಾರಿ ಎಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಕ್ಕೆ ಫೋನ್ ಮಾಡಿದೆ. ಅಯ್ಯೋ ಅಮ್ಮ, ನಿಮ್ಮ ದಮ್ಮಯ್ಯ ಇಲ್ಲಿವರೆಗೂ ಇಷ್ಟೆಲ್ಲ ಕಷ್ಟಪಟ್ಟು ಮದುವೆಗೆ ಒಪ್ಕೊಂಡು ಈಗ ಹೀಗಂದ್ರೆ ಹೇಗಮ್ಮ? ಅಯ್ಯೋ ರಾಮ, ಮತ್ತಿನ್ನೇನು ಮಾಡ್ಬೇಕ್ರಿ? ಒಂದು ವೇಳೆ ನನ್ನ ಮಗನ ಜಾತಕದಲ್ಲಿ 2 ಹೆಂಡತಿಯರು ಯೋಗ ಇದೆ ಅಂದಿದ್ರೆ ನಿಮ್ಮ ಮಗಳನ್ನ ನನ್ನ ಮಗನಿಗೆ ನೀವು ಕೊಡ್ತಾ ಇದ್ರಾ? ನನ್ನ ಮಗನ ಕಟ್ಕೊಂಡ್ರೆ ನಿಮ್ಮ ಮಗಳ ಜೀವಕ್ಕೆ ಅಪಾಯ ಇದೆ ಅಂದಿದ್ರೆ ನಿಮ್ಮ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತಿದ್ರಾ? ನಿಜ ಹೇಳಿ. ನೀವು ಹೇಳಿದ್ದನ್ನೆಲ್ಲ ಒಪ್ಕೋತೀನಮ್ಮ, ಆದರೂ ಅದಕ್ಕೇನಾದರೂ ಒಂದು ಪರಿಹಾರ ಅಂತ ಇರುತ್ತಲ್ವಾ? ಅಯ್ಯೋ ರಾಮ, ಯಾವ ಪರಿಹಾರನೂ ಇಲ್ಲವೇ ಇದಕ್ಕೆ. ನೋಡಿ, ಒಬ್ಬ ಮಗನ ತಾಯಿಯಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನನ್ನ ಮಗನ ಜೀವ ಉಳಿಸ್ಕೊಡಿ. ಅವನಂತೂ ಹುಂಬ 3 ದಿನ ಬದುಕಿದ್ರು ಪರವಾಗಿಲ್ಲ, ಅವಳನ್ನ ಮದುವೆ ಆಗ್ತೀನಿ ಅಂತ ಕುಣಿತಿದ್ದಾನೆ. ಹಾಗಂತ ನಾವು ದೊಡ್ಡವ್ರು ಸುಮ್ಮನಿರಕ್ಕಾಗುತ್ತಾ? ಗೊತ್ತಿದ್ದು ಯಾವ ತಂದೆ ತಾಯಿ ತಾನೆ ಮಕ್ಕಳ ಜೀವ ಜೊತೆ ಆಟ ಆಡ್ತಾರೆ ಹೇಳಿ? ಅಲ್ಲ, ಹಾಗಂತ ಯಾರು ಹೇಳಿದ್ರು? ಯಾರಾದ್ರೂ ಹೇಳಿರ್ಲಿರಿ, ವಿಷಯ ಅದೇ ತಾನೆ. ನೋಡಿ, ನಿಮ್ಮ ಮಗಳಿಗೋಸ್ಕರ ನಮ್ಮ ಮಗನ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಅವನನ್ನಂತೂ ನಾವು ಬಗ್ಸಕ್ಕಾಗಲ್ಲ, ನೀವೇ ಏನಾದರೂ ಮಾಡಬೇಕಾಗತ್ತೆ. ನೋಡಿ, ನೀವೇ ತಡೀತಿರೋ, ನಿಮ್ಮ ಮಗಳ ಮೂಲಕ ಅವನನ್ನು ತಡೀತಿರೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಈ ಮದುವೆ ಆಗೋದಕ್ಕೆ ನಾನಂತೂ ಒಪ್ಪೋದಿಲ್ಲ. ಇಷ್ಟ್ರ ಮೇಲೆ ಅಳಿಯನ ಜೀವ ಹೋದ್ರೂ ಪರವಾಗಿಲ್ಲ, ಮಗಳ ಮದುವೆ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಮ ಇಷ್ಟ. ಅಯ್ಯ ಅಮ್ಮ, ನಾನೊಂದ್ಸಲ ಜೋಯಿಸ್ರ ಹತ್ರ. ಹಲೋ 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 ಹಲೋ. ಯಾಕಮ್ಮ ಇದ್ದಕ್ಕಿದ್ದಾಗೆ ಡಲ್ ಆಗ್ಬಿಟ್ಟೆ? ಯಾರ ಹತ್ರ ಮಾತಾಡ್ತಿದ್ದೆ? ಅದು ಅದೇ ನಮ್ಮ ಚಿಕ್ಕಮಗಳೂರಲ್ಲಿ ನಮ್ಮ ದೊಡ್ಡಮ್ಮನ ಸೊಸೆ ಗಂಡ ಹೋಗ್ಬಿಟ್ಟಂತೆ ಕಣೆ. ತುಂಬ ಚಿಕ್ಕ ವಯಸ್ಸು, ಸಂಕಟ ಆಗ್ತಾ ಇದೆ ಕಣೆ. ಚಿಕ್ಕಮಂಗ್ಳೂರಲ್ಲಿ ಯಾರಮ್ಮ ನಿನ್ ದೊಡ್ಡಮ್ಮ? ಶಾರದಕ್ಕ ಅಂತ ಇರ್ಲಿಲ್ವೇನೆ? ನೀನು ಇನ್ನೂ ಆಗ ತುಂಬ ಸಣ್ಣವಳು, ನಿಂಗೆ ಗೊತ್ತಾಗಲ್ಲ. ತಗೋ ಹೋಗಿ ಹಾಕಿಸ್ಕೊಂಡ್ ಬಾ, ಹೋಗಿ. ತಪ್ಪು ಮಾಡ್ತಾ ಇದೀಯಾ ಶಾಂತಿ? ಏನ್ರಿ ತಪ್ಪು? ಬೆಂಕಿದ್ ಗೊತ್ತಿದ್ದು ಅದ್ರಲ್ಲಿ ಬಿದ್ದು ಮೈ ಸುಟ್ಕೋತಾರ? ಶಾಲಿನಿ ಬೆಂಕಿ ಅಲ್ಲ, ಅವಳು ಮನೆ ಬೆಳಗೋ ಜ್ಯೋತಿ. ಅವಳನ್ನ ವಹಿಸ್ಕೊಂಡು ಮಾತಾಡಬೇಡಿ ನೀವು. ಅಲ್ಲರಿ, ಮಗ ಸೊಸೆ ದೂರ ಆಗ್ತಾರೆ ಅಂತ ಗೊತ್ತಿದ್ರು ಯಾರಾದ್ರೂ ಮದುವೆ ಮಾಡ್ತಾರೇನ್ರಿ? ದೂರ ಆಗಲ್ಲಮ್ಮ, ಯಾಕಂದ್ರೆ ನಿನ್ನ ಮಗ ಅವಳಿಗೆ ಏನ್ರಿ? ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ, ಬಿಟ್ಟು ಹೋಗೋಕ್ಕಾಗಲ್ಲ ಅಷ್ಟೇ ಅಂತ ಹೇಳಿದೆ. ಮಿರಾಗಿ ಶಾಂತಿ, ನಮ್ಮ ಶಾಸ್ತ್ರಿಗಳು ಸರಿಯಾಗಿ ಜಾತಕನ ನೋಡಿದ್ದಾರೆ ಅಂತ ಹೇಗೆ ಹೇಳ್ತೀಯ ಹೇಳು? ಅಥವಾ
ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳ್ತಿರ್ಬೋದಲ್ವಾ? ನನ್ನ ಮೇಲೆ ಅನುಮಾನನಾ? ಸರಿ, ಹಾಗಿದ್ರೆ ನೀವೇ ನಾಳೆ ಶಾಸ್ತ್ರಿಗಳ ಹತ್ರ ಬನ್ನಿ. ಅಭಯ್ಗೂ ಬರೋಕ್ಕೆ ಹೇಳಿ, ಆ ಹುಡುಗಿ ತಾಯಿಗೂ ಬರೋಕ್ಕೆ ಹೇಳಿ. ನೀವೆಲ್ಲರ ಮುಂದೆನೇ ಶಾಸ್ತ್ರಿಗಳ ಹತ್ರ ಹೇಳಿಸ್ತೀವಿ. ಶಾಸ್ತ್ರಿಗಳೇನಾದರೂ ಈ ಮದುವೆ ಬೇಡ ಅಂತಂದರೆ ಮದುವೆ ಕ್ಯಾನ್ಸಲ್ ಮಾಡೋಕ್ಕೆ ಒಪ್ಕೋತೀರಾ? ಅವರಿಬ್ಬರನ್ನು ಒಪ್ಪಿಸ್ತೀರಾ? ಖಂಡಿತ. ಒಂದು ವೇಳೆ ಶಾಸ್ತ್ರಿಗಳೇನಾದ್ರು ಈ ಮದುವೆ ನಡೀಬೋದು ಅಂತಂದರೆ ನೀನು ಒಪ್ಕೋತೀಯ? ಸಾಧ್ಯನೇ ಇಲ್ಲ. ಶಾಸ್ತ್ರಿಗಳು ದಿನಕ್ಕೊಂದೊಂದು ಹೇಳೋದಿಲ್ಲ. ಇವತ್ತೇನು ಹೇಳಿದಾರೋ ನಾಳೆನೂ ಅದನ್ನೇ ಹೇಳ್ತಾರೆ. ಈ ಮದುವೆ ಖಂಡಿತ ನಡೆಯೋದಿಲ್ಲ. ರಂಗ, ಏನಪ್ಪ ನಿನ್ನ ಪರೀಕ್ಷೆ? ನನ್ನ ಮಗಳಿಗೆ ಮದುವೆಗೆ ಮುಂಚೆನೆ ಒಂದು ಗಂಡಸಿನ ಸಂಬಂಧ ಇತ್ತು ಅಂದರೆ ಹೇಗಪ್ಪ ಹೇಳಿ? ಇರೋ ವಿಷಯನ ಮುಚ್ಚಿಟ್ರೆ ಇಂಥ ಜಾತಕದ ಹುಡುಗಿನ ಅಂತ ಮದುವೆ ಕ್ಯಾನ್ಸಲ್ ಆಗುತ್ತೆ. ವಿಷಯನ ಹೇಳಿಬಿಟ್ರೆ ಇಷ್ಟೆಲ್ಲ ಆಗಿರೋ ಹುಡುಗಿನ ಅಂತ ಆಗಲೂ ಮದುವೆ ಕ್ಯಾನ್ಸಲ್ ಆಗುತ್ತೆ. ನಾನೇನು ಮಾಡಲಿ? ಹಾಗಾದರೆ ನನ್ನ ಮಗಳಿಗೆ ಕಂಕಣ ಭಾಗ್ಯನೇ ಇಲ್ವತ್ತಂದೆ. ಅಪ್ಪ, ನಿನ್ನ ಕೈ ಮುಗಿತೀನಿ, ಹೇಗಾದರೂ ಮಾಡು. ಇದಕ್ಕೇನಾದರೂ ಒಂದು ಪರಿಹಾರ ತೋರಿಸು. ಒಳಗೆ ಬರ್ಬೋದಾ ಅಮ್ಮ? ನೀವು ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ. ಶಾಲಿನಿ ಇಲ್ವಾ? ಇಲ್ಲೇ ಹೊರಗಡೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ನಿಮಗೆ ಕಾಫಿ ಮಾಡಲಾ, ಟೀ ಮಾಡಲಾ? ಬೇಡಿಮ್ಮ, ಕುಡಿಯೋ ಮನಸ್ಸು ನನಗೂ ಇಲ್ಲ, ಮಾಡಿಕೊಡೋ ಮನಸ್ಸು ನಿಮಗೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡತಿ ಫೋನ್ ಮಾಡಿದ್ದಕ್ಕೆ ಬೇಜಾರಾಯ್ತಾ? ಜೀವನೇ ಹೋದಂಗಾಯ್ತು ಸರ್, ಆದರೆ ದಾರಿ ಮಾತ್ರ ಕಾಣ್ತಾ ಇಲ್ಲ. ದಾರಿ ಸಲೀಸಾಗೇ ಇದೆ ಅಮ್ಮ. ನನ್ನ ಶಾಂತಿ ಶಾಂತವಾಗಬೇಕಾದ್ರೆ ಶಾಲಿನಿ ಜೀವನದಲ್ಲಿ ನನ್ನ ಮಗನೇ ಎರಡನೇ ಗಂಡು ಅಂತ ಅವಳಿಗೆ ಗೊತ್ತಾಗಬೇಕು. ನನ್ನ ಸೊಸೆ ಜೀವನದಲ್ಲಿ ಒಬ್ಬ ಗಂಡಸು 8 ವರ್ಷಕ್ಕೆ ಮುಂಚೆನೇ ಬಂದು ಹೋಗಿದ್ದಾನೆ ಅನ್ನೋದು ಅವಳಿಗೆ ಸ್ಪಷ್ಟವಾಗಿ ತಿಳಿಬೇಕು. ಅದು ನಿಮಗೆ ಹೇಗೆ ಗೊತ್ತಾಯ್ತು ಸರ್? ನಿಮ್ಮ ಮಗಳೇ ಹೇಳಿದ್ರು ಕಣಮ್ಮ. ಅವಳು ಹೇಳಿದ ಮೇಲೂ ನಾನು ಮದುವೆಗೆ ಒಪ್ಪಿಸಿದ್ದೀನಿ ಅಂದಮೇಲೆ ಅದಕ್ಕೆ ದಾರಿನೂ ನಾವೇ ಮಾಡಿಕೊಡ್ಬೇಕಲ್ವಾ? ಹೇಗೆ ಸರ್? ಹಳೆ ಕಥೆನೆಲ್ಲ ಹೇಳಿದ್ರೆ ನಿಮ್ಮ ಮನೆಯವ್ರು ಒಪ್ಕೋತಾರ? ಹಾಗಂತ ಹೇಳಿ ನಾವು ಸೋಲಕ್ಕಾಗೋದಿಲ್ಲ ಅಲ್ವಾ? ಏನೇ ಆಗಲಿ ಅಭಯ್ ಶಾಲಿನಿ ಮದುವೆ ಆಗಲೇಬೇಕು. ನಿಮ್ಮ ಮನೆ ಮಗಳು ನಮ್ಮ ಮನೆ ದೀಪ ಬೆಳಗಲೇಬೇಕು. ಸರ್, ಅದು ನಿಮ್ಮ ದೊಡ್ಡ ಮನಸ್ಸು, ಆದರೆ ಇದೆಲ್ಲ ಹೇಗಾಗುತ್ತೆ ಸರ್? ಒಂದು ದಾರಿ ಇದೆಯಮ್ಮ, ನೀವು ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನಾಳೆ ನೀವು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬನ್ನಿ, ಎಲ್ಲ ಅಲ್ಲೇ ತೀರ್ಮಾನ ಆಗತ್ತೆ. ಆಗಲೇಬೇಕು. ನಮಸ್ಕಾರ ಸ್ವಾಮಿ. ಓ ಏನಯ್ಯ, ಮದುವೆ ತಯಾರಿ ನಡೆಸಿದ್ಯೋ? ತಾಯಿ ಬಂದಿದ್ರು, ಹೇಳಿದ್ರು ತುಂಬ ಆಸೆ ಇಟ್ಕೊಂಡು ಎಷ್ಟೆಷ್ಟೋ ಟ್ರೈ ಮಾಡಿ ಎಲ್ಲರೂ ಈ ಮದುವೆಗೆ ಒಪ್ಸಿದ್ದೀನಿ. ಆದರೆ ಈಗ ನೀವು ಹೇಳಿದ ಮಾತು ಕೇಳ್ಕೊಂಡು ಎಲ್ಲರೂ ಮದುವೆ ಕ್ಯಾನ್ಸಲ್ ಮಾಡೋಣ ಅಂತಿದ್ದಾರೆ. ಮಾಡಲೇಬೇಕು. ಅಂಥ ಅನಿಷ್ಟಗಳನ್ನು ಕಟ್ಕೊಂಡ್ರೆ ಆಗೋ ಕಷ್ಟ ನಷ್ಟಗಳೆಲ್ಲ ನಿನಗೆ ಅಲ್ವೇನಯ್ಯ? ನಂಗೆ ಏನು ಬೇಕಾದ್ರೂ ನಷ್ಟ ಆಗಲಿ, ಆದರೆ ಈ ಮದುವೆ ಮಾತ್ರ ಆಗಲೇಬೇಕು. ಅದನ್ನು ನೀವೇ ಮಾಡಿಸ್ಕೊಡ್ಬೇಕು. ನಾನಾ? ಹೌದು, ಶಾಲಿನಿಯವ್ರ ಜಾತಕ ತುಂಬ ಚೆನ್ನಾಗಿದೆ. ಅವ್ರನ್ನ ಮದುವೆ ಆದರೆ ಯಾವುದೇ ತೊಂದರೆ ಆಗಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಇಡೀ ಜೀವನನೇ ಬದಲಾಗೋಗುತ್ತೆ. ಹಾಳಾಗಿ ಎಕ್ಕುಟ್ಟು ಹೋಗುತ್ತೆ ಅಂತ ಹೀನ ಜಾತಕನ ಸರಿಯಾಗಿದೆ ಅಂತ ನಾನು ಸುಳ್ಳು ಹೇಳ್ಬೇಕಾ? ಅದು ಈ ವೇದ ವಿದ್ವಾನ್ ಪಂಡಿತರತ್ನ ರಾಮಶಾಸ್ತ್ರಿ ಬಾಯಲ್ಲಿ
ಸುಳ್ಳು ಹೇಳಿಸ್ತೀಯ? ಹೋಗಯ್ಯ ಆಚೆ. ಪ್ಲೀಸ್ 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 ಸ್ವಾಮಿ, ಹಂಗೆ ಅನ್ಬೇಡಿ. ನೀವು ಈ ಸುಳ್ಳು ಹೇಳೋದ್ರಿಂದ ನನ್ನ ಇಡೀ ಜೀವನನೇ ಬದಲಾಗೋಗುತ್ತೆ. ನನ್ನ ಶಾಲಿಯವ್ರು ನನಗೆ ಸಿಗ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವರಿಂದ ನನಗೆ ಬದುಕೋಕ್ಕಾಗಲ್ಲ. ನೋಡು, ಅವಳು ಸಿಕ್ಕರು ನೀನು ಬದುಕೊಟ್ಟು ಹೋಗ್ತಿರು ಸುಮ್ಮನೆ. ಆಗಲ್ಲ ಪ್ಲೀಸ್ ಸ್ವಾಮಿ, ಇದು ಒಂದೇ ಒಂದ್ಸಲ ಮನ್ಸು ಮಾಡಿ. ನನಗೇನೂ ಆಗಲ್ಲ. ಕಡೆವರೆಗೂ ಅವ್ರ ಜೊತೆ ಸಂತೋಷವಾಗೇ ಇರ್ತೀನಿ. ನೀವೀಗೇನಾದರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ನನ್ನ ಸಾಯೋವರೆಗೂ ಒಂಟಿಯಾಗೇ ಇರಬೇಕಾಗತ್ತೆ. ಅದಕ್ಕೆ ನಾನೇನಯ್ಯ ಮಾಡಲಿ? ನನಗೆ ಯಾಕಯ್ಯ ಪಿರಿ ಪಿರಿ ಮಾಡ್ತಿದ್ಯಾ? ಹೋಗಯ್ಯ ಆಚೆ. ಪ್ಲೀಸ್ 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 ಸ್ವಾಮಿ, ನನ್ನ ಜೀವನದ ಸಂತೋಷ ಸಂಕಟ ಎರಡೂ ನಿಮ್ಮ ಕೈಲೇ ಇದೆ. ಮಾಮ್ ನಿಮ್ಮೊಬ್ಬರು ಮಾತು ಬಿಟ್ಟರೆ ಬೇರೆ ಯಾರ ಮಾತನ್ನು ಕೇಳಲ್ಲ. ನೀವು ಹೇಳಿದ್ದನ್ನು ಕೇಳಿಕೊಂಡು ಶಾಲಿನಿ ಮನೆಯವ್ರಿಗೆ ಫೋನ್ ಮಾಡಿ ಏನೇನೋ ಮಾತು ಆಡ್ಬಿಟ್ಟಿದ್ದಾರೆ. ಅವ್ರೇನಾದರೂ ಬೇಜಾರು ಮಾಡ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಗತಿ ಏನಾಗಬೇಕು? ಒಳ್ಳೆಯದೇ ಆಯಿತು. ತಲೆ ಮೇಲೆ ನೀರು ಹಾಕ್ಕೊಂಡು ಪೀಡೆ ಹೋಯ್ತು ಅಂತ ಅನ್ಕೊಂಬಿಟ್ಟು ಹೋಗಯ್ಯ. ಯಾಕೆ ಇಷ್ಟೊಂದು ಅಯ್ಯೋ ಅನ್ನಿಸ್ತೀರಾ? ಮನುಷ್ಯತ್ವನೇ ಇಲ್ವಾ ನಿಮಗೆ? ಒಬ್ರು ಪ್ರೀತಿ ಬೆಲೆ ಏನು ಅಂತ ಅರ್ಥನೇ ಆಗಲ್ವಾ? ಆಗಲ್ಲ. ಸ್ವಾಮಿ ಸ್ವಾಮಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇದು ಒಂದು ಸಹಾಯ ಮಾಡಿ. ಬೇಕಾದ್ರೆ ಅಮ್ಮ ಕೊಡೋದಕ್ಕಿಂತ 10 ಪಟ್ಟು 100 ಪಟ್ಟು 1000 ಪಟ್ಟು ದುಡ್ಡು ಬೇಕಾದ್ರೂ ತಂದು ಕೊಡ್ತೀನಿ. ನೀನು ದುಡ್ಡು ತಗೊಂಡು ಹೆಣದ ಮೇಲೆ ಹಾಕಯ್ಯ. ದುಡ್ಡು ಕೊಡ್ತಾನಂತೆ, ದುಡ್ಡು ನನಗೆ. ನೋಡೋ, ನೀನಲ್ಲ, ನಿಮ್ಮಪ್ಪನೂ ಅಲ್ಲ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದನಲ್ಲ ಬ್ರಹ್ಮ, ಅವನು ಬಂದು ಕೇಳಿದ್ರು ನನ್ನ ಬಾಯಲ್ಲಿ ಒಂದು ಸುಳ್ಳು ಬರೋಲ್ಲ. ಜಾತಕದಲ್ಲಿ ಏನಿರುತ್ತೋ ಅದನ್ನೇ ನಾನು ಹೇಳೋದು. ನಿನ್ನ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ನಡೆಯೋದು. ಇದನ್ನು ತಪ್ಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೋಗು. ಎತ್ಕೊಂಡು ಹೋಗಮ್ಮ ಇದನ್ನ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ನನ್ನ ಜ್ಯೋತಿಷದ ಮೇಲೆ ಅಪನಂಬಿಕೆನಾ? ನೋಡು, ಈ ಜಾತಕನ ಯಾವುದೇ ಕೋನದಿಂದ ನೋಡಿದ್ರು ಈ ಹುಡುಗಿಗೆ 2 ಗಂಡಿನ ಯೋಗ ಇರೋದು ಸತ್ಯ ಸತ್ಯ ಸತ್ಯ. ಶಾಸ್ತ್ರಿಗಳೇ, ನೀವು ಹೇಳಿರೋದು ಸತ್ಯ ಅಂತ ನಾನು ಒಪ್ಕೋತೀನಿ. ಆದ್ರೆ ಎಲ್ರಿಗೂ ಅದು ಅರ್ಥ ಆಗ್ಬೇಕಲ್ಲ. ಆ ಹುಡುಗಿ ತಾಯಿಗೆ ನೀವೇ ಸ್ವಲ್ಪ ಹೇಳ್ಬಿಡಿ. ನೋಡಮ್ಮ, ನಿನ್ನ ಮಗಳು ಅದೆಷ್ಟೇ ಎತ್ತರ ಖಾದಿ ಕೆಳಗಡೆ ಬಿದ್ರೂ ಅವಳ ಯೋಗದಲ್ಲಿ ಮೊದಲ ಗಂಡಿನ ಜೊತೆ ಹೆಚ್ಚಿಗೆ ದಿನ ಬಾಳ ಯೋಗ ಇಲ್ಲ. ಆಯ್ತಾ? ಎಲ್ರಿಗೂ ಉತ್ತರ ಸಿಕ್ತಾ? ಈಗಲಾದ್ರೂ ಈ ಮದುವೆ ನಿಲ್ಸಕ್ಕೆ ಎಲ್ರೂ ಒಪ್ಕೋತೀರಾ? ನಾನು ಒಪ್ಪಲ್ಲ ಮಾಮ್. ಹೇಳಿದ್ನಲ್ಲ, ನಾನು 3 ದಿನ ಬದುಕಿದ್ರು ಅದು ಶಾಲಿನಿ ಅವ್ರ ಜೊತೆಲಿ ಮಾತ್ರ. ಏಯ್ ಕೂತ್ಕೊ ಒಂದು ನಿಮಿಷ. ನೋಡು, ಎಲ್ಲ ಕ್ಲಿಯರ್ ಆಗೋವರೆಗೂ ಹೀಗೆಲ್ಲ ಆಡೋದು ತಪ್ಪು. ಇನ್ನೂ ಏನ್ರಿ ಕ್ಲಿಯರ್ ಆಗಬೇಕು? ಏನಮ್ಮ ಶಾಸ್ತ್ರಿಗಳೇ, ಆ ಹುಡುಗಿಗೆ 2ನೇ ಗಂಡಿನ ಯೋಗ ಇದೆ ಅಂತ ಹೇಳಿದ್ರಲ್ಲ, ಅದು ಯಾವಾಗ, ಎಷ್ಟನೇ ವಯಸ್ಸಲ್ಲಿ ಅಂತ ಏನಾದರೂ ನೋಡಿದ್ದೀರಾ? ಇಲ್ಲ, ಎಷ್ಟನೇ ವಯಸ್ಸಿನಲ್ಲಿ ಅನ್ನೋದು ಮುಖ್ಯ ಅಲ್ಲ ರೀ, ಏನಾಗುತ್ತೆ ಅನ್ನೋದು ಮುಖ್ಯ. ಇರ್ಬೋದು, ಆದರೆ ಅದನ್ನೂ ಒಂದ್ಸಲ ನೋಡ್ಬಿಡೋದು ಒಳ್ಳೇದಲ್ವಾ? ಅದಕ್ಕೇನಂತೆ, 1 ನಿಮಿಷ ಇರಿ, ಹೇಳೇ ಬಿಡ್ತೀನಿ. ಓ, ಏನಮ್ಮ, ಈ ಹುಡುಗಿ ಬಾಳ್ನಲ್ಲಿ 8 ವರ್ಷಕ್ಕೆ ಮುಂಚೆನೆ ಒಂದು ಗಂಡಿನ ಪ್ರವೇಶ ಆಗಿದೆ, ನಿಜ ತಾನೆ? ಸ್ವಲ್ಪ ದಿನಕ್ಕೆ ಆ ಹುಡುಗ ಕೂಡ ದೂರ ಆಗಿದ್ದಾನೆ ಅಲ್ವಾ? ನಿಜ ಶಾಸ್ತ್ರಿಗಳೇ. ನಿಜ ಶಾಸ್ತ್ರಿಗಳೇ. ಅದು 8 ವರ್ಷಕ್ಕೆ ಮುಂಚೆನೇ ನಮ್ಮ ಅಣ್ಣನ ಮಗ ಗೋಪಾಲನ ಜೊತೆಲಿ ನನ್ನ ಮಗಳ ಮಧ್ಯೆ ಫಿಕ್ಸ್ ಆಗಿತ್ತು ಶಾಸ್ತ್ರಿಗಳೇ. ನಿಶ್ಚಿತಾರ್ಥ ಆಗಿ ಮನೆ ಮುಂದೆ ಚಪ್ರ ಹಾಕಿಸಿ ಮದುವೆ ಛತ್ರಕ್ಕೂ ಹೋಗಿದ್ದಾಯಿತು. ಹಸೆ ಮಣೆ ಹತ್ತಿ
ಕೆಲವು ಶಾಸ್ತ್ರಗಳನ್ನು ಮುಗಿಸಿದ್ದು ಆಯಿತು. ನೀನು ತಾಳಿ ಕಟ್ಟಬೇಕು ಅನ್ನೋ ಸಮಯದಲ್ಲಿ ಮದುವೆ ಗಂಡು ಹಸೆ ಬಿಟ್ಟು ಎದ್ದು ಓಡೋಗ್ಬಿಟ್ಟಿದ್ದ. ಆಮೇಲೆ ನಾಪತ್ತೇನೆ ಆಗ್ಬಿಟ್ಟ. ಅದ್ಯಾರೋ ಕಿರಿಸ್ತಾನಿ ಹುಡುಗಿ ಹಿಂದೆ ಓಡೋಗ್ಬಿಟ್ಟಿದ್ದ. ತಾಳಿ ಕಟ್ಟೋ ಸಮಯದಲ್ಲಿ ಆದ ಆಘಾತಕ್ಕೆ ನನ್ನ ಮಗಳು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಲು. ಹಾಗಾಗಿ ಮದುವೆನೇ ಬೇಡ ಅಂತ ಹಠ ಮಾಡಿದ್ಲು. ಅದಕ್ಕೆ ಇನ್ನೂ ಕನ್ಯಾಗೆ ಉಳ್ಕೊಂಡಿದ್ದಾಳೆ. ಇದು ನಿಜ, ಇಷ್ಟೇ ಸತ್ಯ. ನೋಡಿದ್ರಾ, ನನ್ನ ಮಾತು ಅಂದರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಿ? ಆ ಭಗವಂತ ಒಳಗಡೆ ಕೂತ್ಕೊಂಡು ನುಡಿಸೋ ನುಡಿಯೋದು ಅದು ಸುಳ್ಳಾಗೋದು ಸಾಧ್ಯನೇ ಇಲ್ಲ. ಅಂದರೆ ಶಾಲಿನಿ ಜೀವನದಲ್ಲಿ ಮೊದಲನೇ ಹುಡುಗ 8 ವರ್ಷಕ್ಕೆ ಮುಂಚೆನೇ ಬಂದಿದ್ದು ಆಗಿದೆ, ಹೋಗಿದ್ದು ಆಗಿದೆ. ನನ್ನ ಮಗ ಅವಳ ಜೀವನದಲ್ಲಿ ಬರ್ತಾ ಇರೋ 2ನೇ ಹುಡುಗ, ನಿಜ ತಾನೇ? ಹೌದು. ಅವಳ ಜೀವನದಲ್ಲಿ ಬರೋ 2ನೇ ಹುಡುಗನ ಜೊತೆ ಸುಖವಾಗಿ ಅವಳು ಬಾಳ್ತಾಳೆ ಅಂತ ನೀವೇ ಹೇಳಿದ್ರಿ. ನನ್ನ ಮಗ ಅವಳನ್ನ ಮದುವೆ ಆಗೋದರಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಹೌದಾ? ಏನು ಸಮಸ್ಯೆ ಇಲ್ಲ, ಮದುವೆ ಮಾಡ್ಬೋದು. ಏನ್ ಶಾಸ್ತ್ರಿಗಳೇ, ನೀವೇ ಹೀಗೆ ಉಲ್ಟಾ ತಿರುಗ್ಬಿಟ್ರಲ್ಲ. ಇರೋದನ್ನೇ ಹೇಳ್ತಿದ್ದೀನಿ ಕಣಮ್ಮ. ಇದ್ದದ್ದೊಂದು ಕಂಟಕ ಯಾವತ್ತೋ ಕಳೆದೋಗಿದೆಯಲ್ಲ, ಇನ್ಯಾಕೆ ಚಿಂತೆ? ಖುಷಿಯಾಗಿ ಮಗನ ಮದುವೆ ಮಾಡು, ಮಕ್ಕಳು ಸಂತೋಷವಾಗಿರ್ಲಿ. ಅಂದ್ರೆ ಈ ಮದುವೆಯಿಂದ ಯಾವ ತೊಂದರೆನೂ ಇಲ್ವಾ? ಅವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಬರೋದಿಲ್ವಾ? ಅಂದರೆ ಅವರವರೇ ಸರಿ ಮಾಡ್ಕೊಳ್ತಾರೆ. ನೀನು ಯಾಕೊಳೆ ಸೇಂದಿ ಕುಡಿದಿರು ಸಿಂಗ್ಲೆಕ್ಕಿನ ಥರ ಆಗ್ತಿದ್ಯಾ? ಮನಸಾರೆ ಹ್ಞೂ ಅಂದ್ಬಿಡು, ಎಲ್ಲ ಒಳ್ಳೇದಾಗುತ್ತೆ. ಇನ್ನೇನು ಶಾಂತಿ, ಶಂಕದಿಂದನೇ ತೀರ್ಥ ಬಂದಿದ್ದಾಯ್ತಲ್ವಾ? ಏನು ಹೇಳ್ತೀಯ? ನಾನು ಹೇಳೋದೇನಿದೆ, ಶಾಸ್ತ್ರಿಗಳೇ ಒಪ್ಪಿಗೆ ಕೊಟ್ಮೇಲೆ ನಂದೇನಿದೆ? ಆಗಲಿ, ಈ ಮದುವೆ ಆಗಲಿ. ಓ ಮೈ ಗಾಡ್, ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ, ಚೆನ್ನಾಗಿ ಬಳಪ. ಥ್ಯಾಂಕ್ ಯು. ಮದುವೆ ಮಾಡ್ಕೊಂಡು ಹೆಂಡತಿಗೆ ಮುದ್ದಾಡೋದ್ರೆ ನನ್ನನ್ನು ಮುದ್ದಾಡ್ತಿಲ್ಲಯ್ಯ? ಹೋಗ, ರಾಜಾರ ವರ್ಷ ಮದುವೆ ಆಗೋಗ, 100 ವರ್ಷ ಚೆನ್ನಾಗಿ ಬೇಡ. ಆಂಟಿ, ಶಾಲಿನಿ ಅವ್ರನ್ನ ನೀವು ಬೇಗ ರೆಡಿ ಮಾಡಿ, ಇಲ್ಲ ಅಂದರೆ ನಾನು ರಚಿನ್ ಬಂದು ರಾತ್ರಿ ಅವ್ರು ಹೊತ್ಕೊಂಡು ಹೋಗ್ಬಿಡ್ತೀವಿ. ತಪ್ಪಲ್ವೇನಮ್ಮ, ನನ್ನ ಹಳೆ ಕತೆನ ಹಿಂಗೆ ಸುಳ್ಳು ಮಾಡಿ ಹೇಳಿದ್ಯಲ್ಲ. ಏನಮ್ಮ ಹೇಳಬೇಕಾಗಿತ್ತು? ನನ್ನ ಮಗಳಿಗೆ ಮೊದಲೇ ಒಂದು ಮಗು ಆಗಿತ್ತು ಅಂತ ಹೇಳಿದರೆ ಅವ್ರು ಒಪ್ಕೋತಾ ಇದ್ರೇನೆ? ಒಪ್ಕೊಳ್ತಾರೋ ಇಲ್ವೋ, ಅಟ್ಲೀಸ್ಟ್ ನಾವು ನಿಜ ಹೇಳಿದ್ದೀವಿ ಅಂತ ನಾವು ನೆಮ್ಮದಿಯಾಗಿರ್ಬೋದಿತ್ತ. ನೀನು ಸುಮ್ಮನಿರಮ್ಮ, ನೀನೇನೋ ತಗಾದೆ ತೆಗಿಬೇಡ. ನಾವು ಅವ್ರಿಗೆ ಎಷ್ಟೆಲ್ಲ ಹೇಳಿ ಒಪ್ಸಿರೋದು ಗೊತ್ತಾ? ಇಷ್ಟಕ್ಕೂ ಇದೆಲ್ಲ ನಾನು ಹೇಳಿರೋದಲ್ಲಮ್ಮ. ನಿಮ್ಮ ಮಾವ ಆಗೋರೆ ಬಂದು ಹೀಗೀಗೆ ಹೇಳಬೇಕು ಅಂತ ಹೇಳಿಕೊಟ್ರು. ದೇವರಂತ ಮನುಷ್ಯರು ಅವರು. ಎಲ್ಲರೂ ಅವ್ರ ಮಗನಿಗೆ ಅಪ್ರಂಜಿ ಅಂತ ಹುಡುಗಿ ಬೇಕು ಅಂದರೆ ಇಲ್ಲಿ ಈ ಕಾಗೆ ಬಂಗಾರಕ್ಕೆ ಪಾಲಿಶ್ ಹೊಡೆದು ಶುದ್ಧ ಚಿನ್ನ ಅಂತ ಪ್ರೂವ್ ಮಾಡಕ್ಕೆ ಹೋಗ್ತಿದ್ದಾರೆ. ಶಾಲಿನಿ, ಯಾಕೆ ಹಾಗನ್ಕೋತೀಯ? ನೀನು ಯಾವತ್ತಿದ್ರೂ ಶುದ್ಧ ಚಿನ್ನನೇ ಕಣೆ. ಇದೇ ನೆನೆಯ ಮನೆ. ತಪ್ಪ ಡ್ರೆಸ್ ಆಗಿದ್ರೆ 1 ರೂಪಾಯಿ ಕೊಡಲ್ಲ. ಸ್ವಾಮಿ, ಇದೇ ಮನೆ. 100 ರೂಪಾಯಿ ಕೊಟ್ಬಿಟ್ಟು ಇಳ್ದೋಗಿ.